ಐವರು ದುಷ್ಕರ್ಮಿಗಳು 5 ನಿಮಿಷದಲ್ಲೇ ಮಹಾ ದರೋಡೆ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಮೈಸೂರಿನ ಜ್ಯುವೆಲರಿ ಲೂಟಿ. ಜ್ಯುವೆಲರಿ ದರೋಡೆಯ ಎಕ್ಸ್ಕ್ಲೂಸಿವ್ ದೃಶ್ಯ ಟಿವಿ9ಗೆ ಲಭ್ಯವಾಗಿದೆ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಜ್ಯುವೆಲರಿ ಲೂಟಿ ಇದು. ಹುಣಸೂರಿನ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಶಾಪ್ನಲ್ಲಿ ಲೂಟಿ ಆಗಿತ್ತು. ಮಧ್ಯಾಹ್ನ 2 ಗಂಟೆ 2 ನಿಮಿಷಕ್ಕೆ ಜ್ಯುವೆಲರಿ ಶಾಪ್ಗೆ ಎಂಟ್ರಿ ಕೊಟ್ಟಂತಹ ಕದೀಮರು 7 ಗಂಟೆ 7 ನಿಮಿಷಕ್ಕೆ ಚಿನ್ನಾಭರಣದ ಸಮೇತ ಎಸ್ಕೇಪ್ ಆಗಿದ್ದಾರೆ. ಅಂದ್ರೆ ಕೇವಲ 5 ನಿಮಿಷದಲ್ಲಿ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. 5 ದರೋಡೆಕೋರರ ಕೈಯಲ್ಲಿತ್ತು ಗನ್ಗಳು. ಜ್ಯುವೆಲರಿ ಸಿಬ್ಬಂದಿಗೆ ಗನ್ ತೋರಿಸಿ ಹೆದರಿಸಿದ್ದ ಕ್ರಿಮಿಗಳು ಮುಖವನ್ನು ಮುಚ್ಚಿಕೊಳ್ಳದೆ ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ. ಅಪಾರ ಪ್ರಮಾಣದ ಚಿನ್ನ ದರೋಡೆಯಾಗಿರೋದು ಸ್ಪಷ್ಟವಾಗಿದೆ. ದರೋಡೆಕೋರರ ಫೋಟೋಗಳು, ವಿಡಿಯೋ ಟಿವಿ9ಗೆ ಲಭ್ಯವಾಗಿದೆ. ಗಮನಿಸ್ತಾ ಇದ್ದೀವಲ್ಲ, ಒಂದು ಮಾಸ್ಕ್ ಹಾಕಿಲ್ಲ. ಅಂದ್ರೆ ಸಾಮಾನ್ಯವಾಗಿ ದರೋಡೆ ಮಾಡೋಕೆ ಅಂತ ಬರುವಂತವರು ಗುರುತು ಸಿಗಬಾರ್ದು ಅನ್ನೋ ಕಾರಣಕ್ಕಾಗಿ ಮಾಸ್ಕ್ಗಳನ್ನ ಅಥವಾ ಹೆಲ್ಮೆಟ್ ಅಥವಾ ಬೇರೆ ಏನಾದರೂ ಮುಖ ಮುಚ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಇಲ್ಲಿ ಬಂದಿರುವಂತ ಕೆಲವು ದರೋಡೆಕೋರರು ಮುಖವನ್ನು ಕೂಡ ಮುಚ್ಕೊಂಡಿಲ್ಲ, ಹಾಗೆ ಬಂದಿದ್ದಾರೆ. ಅಲ್ಲಿ ಒಬ್ಬ ಹೆಲ್ಮೆಟ್ ಹಾಕೊಂಡು ಬಂದಿದ್ದಾನೆ, ಇಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತೊಬ್ಬ ಹಾಗೆ ಕೈಯಲ್ಲಿ ಗನ್ ಹಿಡ್ಕೊಂಡು ಅಲ್ಲಿರುವಂಥ ಸಿಬ್ಬಂದಿಯನ್ನು ಹೆದರಿಸ್ತಾ ಇರುವಂಥದ್ದು, ಅಲ್ಲಿರೋರ್ನೆಲ್ಲ ಕೂರಿಸಿ ಲೂಟಿ ಮಾಡ್ತಾ ಇರುವಂಥದ್ದು, ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇದೆಲ್ಲವೂ ಕೂಡ CCTVಯಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯ. ಅದಕ್ಕೆ ಅವರ ಮುಖ ಚಹರೆ ಕೂಡ ಪತ್ತೆಯಾಗಿದೆ. ಅಂದರೆ ಅವ್ರ ಮುಖ ಕೂಡ ಕಾಣಿಸ್ತಾ ಇದೆ. ಅಲ್ಲಿ ಒಬ್ಬ ಹೆಲ್ಮೆಟ್ ಹಾಕಿದ್ರು ಕೂಡ ಆತನ ಮುಖ ಕಾಣಿಸ್ತಾ ಇದೆ, ಅಲ್ಲಿ ಗಮನಿಸ್ಬೋದಾಗುತ್ತೆ. ಮತ್ತೊಬ್ಬ ಹೆಲ್ಮೆಟು ಹಾಕಿಲ್ಲ, ಯಾವುದೂ ಇಲ್ಲ, ಮಾಸ್ಕ್ ಕೂಡ ಹಾಕಿಲ್ಲ. ಹಾಗೆ ಗನ್ ಹಿಡ್ಕೊಂಡು ಅಲ್ಲಿರುವಂಥ ಸಿಬ್ಬಂದಿಯನ್ನ ಹೆದರಿಸಿ ಅಲ್ಲಿರುವಂಥ ಚಿನ್ನಾಭರಣವನ್ನ ಲೂಟಿ ಮಾಡ್ತಾ ಇರುವಂಥದ್ದು, ಇದೆಲ್ಲವೂ ಕೂಡ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯ. 2 ಗಂಟೆ 2 ನಿಮಿಷಕ್ಕೆ ಅವರು ಜ್ಯುವೆಲರಿ ಶಾಪ್ ಒಳಗಡೆ ಎಂಟ್ರಿ ಆಗ್ತಾರೆ. 2 ಗಂಟೆ 7 ನಿಮಿಷಕ್ಕೆ, ಮಧ್ಯಾಹ್ನ 2 ಗಂಟೆ 7 ನಿಮಿಷಕ್ಕೆ ಎಲ್ಲವನ್ನು ದೋಚಿ ಅಲ್ಲಿಂದ ಪರಾರಿ ಆಗ್ತಾರೆ. ಅಂದ್ರೆ ಕೇವಲ 5 ನಿಮಿಷದಲ್ಲಿ ಈ ಎಲ್ಲ ದರೋಡೆ ಆಗುತ್ತೆ. ಪಕ್ಕಾ ಪ್ಲಾನ್ ಮಾಡಿಕೊಂಡು ಈ ದರೋಡೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಅವರ ಮುಖ ಚಹರೆ ಕೂಡ ಪತ್ತೆಯಾಗಿದೆ. ಅಲ್ಲಿ ಒಬ್ಬ ಹೆಲ್ಮೆಟ್ ಹಾಕೊಂಡಿದ್ರು ಕೂಡ ಆತನ ಮುಖ ಕಾಣಿಸ್ತಾ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಮತ್ತೊಬ್ಬ ಗನ್ ಹಿಡ್ಕೊಂಡಿದ್ದಾನೆ, ಆತನ ಮುಖ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದರಿಂದಾಗಿ ಸದ್ಯಕ್ಕೆ ಇವರು ಎಲ್ಲಿಯವರು, ಯಾವ ಭಾಗದವರು, ಇಲ್ಲಿ ಯಾವ ರೀತಿಯಾಗಿ ಸ್ಕೆಚ್ ಹಾಕಿದ್ರು, ಇದೆಲ್ಲದರ ಬಗ್ಗೆ ಮತ್ತಷ್ಟು ತನಿಖೆ ಆಗ್ತಾ ಇದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಅಲ್ಲಿರುವಂಥ ಸಿಬ್ಬಂದಿಯನ್ನ ಗನ್ ತೋರಿಸಿ ಅವರೆಲ್ಲರನ್ನೂ ಕೂಡ ಕೆಳಗಡೆ ಕೂರಿಸಿ ಈ ರೀತಿಯಾಗಿ ದರೋಡೆ ಮಾಡಲಾಗಿದೆ. ಇನ್ನು ದರೋಡೆಕೋರರ ಪತ್ತೆಗೆ 5 ತಂಡವನ್ನ ರಚಿಸಲಾಗಿದೆ. ಮೈಸೂರಿನಲ್ಲಿ ಟಿವಿ9ಗೆ SP ವಿಷ್ಣುವರ್ಧನ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಎಷ್ಟು ಚಿನ್ನ ದರೋಡೆ ಆಗಿದೆ ಅಂತ ಮಾಹಿತಿ ಇನ್ನೂ ಕೂಡ ಇಲ್ಲ. ಸದ್ಯ ಮೈಸೂರು ಜಿಲ್ಲೆಯಲ್ಲಿ 14 ಚೆಕ್ ಪೋಸ್ಟ್ಗಳನ್ನ ಹಾಕಲಾಗಿದೆ. ಪ್ರೆಸೆಂಟ್ ಇದೆ 14 ಚೆಕ್ ಪೋಸ್ಟ್ಗಳು. ಎಲ್ಲಾ ಕಡೆನೂ ಸಿಬ್ಬಂದಿಗೆ ಅಲರ್ಟ್ ಮಾಡಲಾಗಿದೆ. ಅಂಗಡಿ ಮ್ಯಾನೇಜರ್ ಸಿಬ್ಬಂದಿಯನ್ನ ತನಿಖೆ ನಡೆಸಲಾಗ್ತಾ ಇದೆ. ಎಲ್ಲ ಆಯಾಮದಲ್ಲೂ ತನಿಖೆ ಕೈಗೊಳ್ಳಲಾಗುವುದು ಅಂತ SP ಹೇಳಿದ್ದಾರೆ. 5 ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ 5 ತಂಡವನ್ನ ರಚಿಸಲಾಗಿದೆ ಅಂತ SP ಹೇಳಿದ್ದಾರೆ. ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಅಂಗಡಿಗೆ ಬರ್ತಾರೆ. ಬಂದು ಗನ್ ತೋರಿಸಿ ಅಲ್ಲಿ ಇದ್ದಂಥ ಸಿಬ್ಬಂದಿಗಳನ್ನ ಎಂಪ್ಲಾಯೀಸ್ ಇರೋ ಹೆದರಿಸಿ ಒಳಗೆ ಜ್ಯುವೆಲ್ರಿಗಳನ್ನ ದೋಚ್ಕೊಂಡು ಹೋಗಿದ್ದಾರೆ. ಹೋಗಬೇಕಾದ್ರೆ 2 ಟೂ ವೀಲರ್ನಲ್ಲಿ ಹೋದ್ರು ಅಂತ ಅಲ್ಲಿಂದ ಸ್ಥಳೀಯ ಎಂಪ್ಲಾಯೀಸ್ ತಿಳಿಸ್ತಾರೆ. ಈ ನಿಟ್ಟಿನಲ್ಲಿ ಒಂದು 5 ಟೀಮ್ಗಳನ್ನ ರಚನೆ ಮಾಡಿದ್ದೀರಿ. 5 ಟೀಮ್ಗಳಿಗೂ ಬೇರೆ ಬೇರೆ ಕೆಲಸಗಳನ್ನು ಹೋಗ್ತಿ. ಆಗಲೇ ಅವರು ಫೀಲ್ಡಲ್ಲಿ ಇದ್ದಾರೆ. ಅಲ್ಲಿ CCTVಗಳನ್ನ ಚೆಕ್ ಮಾಡ್ತಾಯಿದ್ದೀರಿ. ಸ್ಥಳದಲ್ಲಿ ಇವಾಗ FSL ಹಾಗೂ ನಮ್ಮ ಫಿಂಗರ್ ಪ್ರಿಂಟರ್ ಅವರು ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಕೆಲಸ ಪೂರ್ಣಗೊಂಡ ನಂತರ ಇವರು ಸ್ಟಾಕ್ನ ಅಸೆಸ್ ಮಾಡಿ ಎಷ್ಟು ಹೋಗಿದೆ ಅನ್ನೋ ಬಗ್ಗೆ ನಿಖರ ಮಾಹಿತಿ ಕೊಡ್ತಾರೆ ನಮಗೆ. 5 ಜನ ನೋಡಿದ್ರಂತ ಎಂಪ್ಲಾಯೀಸ್ ಹೇಳ್ತಾರೆ. 5 ಜನ ಬಂದಿದ್ರು ಸರ್ ಒಳಗಡೆ ಅಂತ ತಿಳಿಸ್ತಾರೆ. ಸೊ ಆಧಾರದ ಮೇಲೆ ನಾವು ಎಲ್ಲ ಆಯಾಮಗಳೆಲ್ಲ ಚೆಕ್ ಮಾಡ್ತಾಯಿರಿ. ಒನ್ಸ್ ನಮ್ಮ ಡಾಗ್ ಸ್ಕ್ವಾಡ್ ಫಿಂಗರ್ ಪ್ರಿಂಟ್ ಅವ್ರ ಕೆಲಸ ಮುಗಿದ ನಂತರ ಅಲ್ಲಿದ್ದ ಮ್ಯಾನೇಜರ್ ಚೆಕ್ ಮಾಡಿ, ಸ್ಟಾಕ್ ಚೆಕ್ ಮಾಡಿ ಎಷ್ಟು ಹೋಗಿರೋದ್ರ ಬಗ್ಗೆ ನಿಮ್ಗೆ ಅಸೆಸ್ ಮಾಡಿ ಕೊಡ್ತಾರೆ. CCTVಗಳು ಚೆಕ್ ಮಾಡ್ತಾಯಿದ್ದೀರಿ. ಚೆಕ್ ಮಾಡಿ ಅದು ತನಿಖೆ ನಡೀತಾ ಇದೆ ಆಸ್ ಆಫ್ ನಾವು. ಸೊ ಪ್ರಾರಂಭ ತನಿಖೆ ನಡೀತಾ ಇರೋದ್ರಿಂದ ಹೆಚ್ಚಿನ ಮಾಹಿತಿ ಈ ಟೈಮಲ್ಲಿ ಕೊಡೋಕ್ಕೆ ಬರೋದಿಲ್ಲ. ಮುಂದಿನ ದಿನಗಳೇ ನಿಮ್ಗೆ ತಿಳಿಸ್ತೀನಿ. ಸ್ಕೈ ಗೋಲ್ಡ್ ಆ್ಯಂಡ್ ಡೈಮಂಡ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಗಮನಿಸ್ತಾ ಇದ್ದೀವಿ, ಸದ್ಯಕ್ಕೆ CCTV ಫುಟೇಜ್ಗಳು ಟಿವಿ9ಗೂ ಕೂಡ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಲಭ್ಯವಾಗಿರುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಒಬ್ಬ ಹೆಲ್ಮೆಟ್ ಹಾಕಿದ್ರು ಕೂಡ ಆತನ ಮುಖ ಚಹರೆ ಕಾಣಿಸ್ತಾ ಇದೆ, ಮತ್ತೊಬ್ಬ ಹೆಲ್ಮೆಟೇ ಹಾಕಿಲ್ಲ, ಹಾಗೆ ಆತನ ಮುಖ ಎಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದರಿಂದಾಗಿ ಇವ್ರು ಯಾರು, ಅವರ ಮೂಲ ಏನಾದರೂ ಗೊತ್ತಾಗಿದೆಯೇ ಹೇಗೆ? ಏನು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಸಿನಿಮೀಯ ರೀತಿಯ ದರೋಡೆಯನ್ನು ಮೈಸೂರು ಜಿಲ್ಲೆ ಹುಣಸೂರಿನ ಸ್ಕೈ
ಗೋಲ್ಡ್ ಅಂಡ್ ಡೈಮಂಡ್ ಆಭರಣದ ಅಂಗಡಿಯಲ್ಲಿ ನಡೆದಿತ್ತು. ಇದರ ಬಗ್ಗೆ ಮಧ್ಯಾಹ್ನದಿಂದ ನಿರಂತರವಾಗಿ ಟಿವಿ9 ವರದಿಯನ್ನ ಪ್ರಸಾರ ಮಾಡ್ತಿತ್ತು. ಇದೀಗ ಆ ಒಂದು ದರೋಡೆಯ ಕೃತ್ಯ ಯಾವ ರೀತಿಯಾಗಿತ್ತು, ಎಷ್ಟು ಅವರು ನಿಷ್ಕೃಷ್ಟವಾಗಿ ಆ ಒಂದು ದರೋಡೆಯನ್ನ ಮಾಡಿದ್ರು, ಇದೆಲ್ಲದರ ದೃಶ್ಯವನ್ನ ಟಿವಿ9 ಈಗ ತೋರಿಸ್ತಾ ಇದೆ. ಟಿವಿ9ಗೆ ಆ ದೃಶ್ಯಗಳು ಲಭ್ಯವಾಗಿದೆ. ಕೇವಲ 5 ನಿಮಿಷಗಳಲ್ಲಿ ಅವರು ಕೋಟ್ಯಾಂತರ ರೂಪಾಯಿ ಚಿನ್ನಾಭರಣಗಳನ್ನ ಅಲ್ಲಿಂದ ದರೋಡೆ ಮಾಡಿ ಪರಾರಿಯಾಗಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಹೆಲ್ಮೆಟ್ ಹಾಕಿದ್ರು ಸಹ ಮುಖ ಕಾಣುವಂತದ್ದು, ಮತ್ತೆ ಮಾಸ್ಕ್ ರಸ್ತೆ ರಾಜಾರೋಷವಾಗಿ ಅಂಗಡಿಯ ಒಳಗೆ ನುಗ್ಗಿ, ಅದು ಸಹ ಮಠ ಮಧ್ಯಾಹ್ನ 2 ಗಂಟೆ 2 ನಿಮಿಷಕ್ಕೆ ಎಂಟ್ರಿ ಕೊಟ್ಟಂತವ್ರು ಕೇವಲ 5 ನಿಮಿಷದಲ್ಲಿ ತಮ್ಮ ಕೃತ್ಯವನ್ನ ಎಸಗಿ ಬ್ಯಾಗ್ಗಳಲ್ಲಿ ಆ ಒಂದು ಚಿನ್ನದ ಆಭರಣಗಳನ್ನ ತುಂಬಿಕೊಂಡು ಹೋಗಿರುವಂತಹ ದೃಶ್ಯ ಎಂತವರನ್ನು ಸಹ ಬೆಚ್ಚಿ ಬಿಡುತ್ತದೆ. ಯಾಕಂದ್ರೆ ಸಿನಿಮಾಗಳಲ್ಲಿ ಮಾತ್ರ ಇಂತಹ ದೃಶ್ಯಗಳನ್ನ ನೋಡ್ಲಾಗ್ತಾ ಇರ್ತದೆ. ಮತ್ತೆ ಪ್ರಮುಖವಾಗಿ ನೀವು ಅಲ್ಲಿ ಗಮನಿಸಬೇಕಾಗಿರುವಂತದ್ದು, ಅಲ್ಲಿ ಬಂದವರು ಯಾವುದೇ ರೀತಿಯಾದಂತಹ ಗಡಿಬಿಡಿಯನ್ನ ಮಾಡೋದಿಲ್ಲ. ಯಾವುದೇ ಭಯ ಭೀತಿ ಇಲ್ಲದಂತೆ ಅವರು ಅಲ್ಲಿರುವಂತಹ ಚಿನ್ನದ ಎಲ್ಲ ಆಭರಣಗಳನ್ನ ತೆಗೆದು ಬ್ಯಾಗ್ಗೆ, ಆ ಬ್ಯಾಗ್ ಅನ್ನು ಸಹ ಗಮನಿಸಿದ್ರೆ ನೀವು, ಅವರು ಎಷ್ಟು ಪ್ಲಾನ್ ಆಗಿ ಬಂದಿದ್ದಾರೆ ಅಂತ ಹೇಳಿದ್ರೆ ಒಂದು ಹೊಸ ಬ್ಯಾಗ್ ಅನ್ನು ಸಹ ತೆಗೆದುಕೊಂಡು ಬಂದಿದ್ದಾರೆ. ಮತ್ತೆ ಪ್ರಮುಖವಾಗಿ ಆ ಆಭರಣದ ಅಂಗಡಿಯಲ್ಲಿರುವಂತಹ ದೊಡ್ಡ ಆಭರಣಗಳು, ಅಂದ್ರೆ ಹೆಚ್ಚಿನ ತೂಕವಿರುವಂತಹ ಸರಗಳನ್ನ ಮಾತ್ರ ಟಾರ್ಗೆಟ್ ಮಾಡಿಕೊಂಡು ಚಿಕ್ಕ ಆಭರಣಗಳನ್ನ ಅಲ್ಲೇ ಬಿಟ್ಟು ಅದನ್ನ ತೆಗೆದುಕೊಂಡು ಹೋಗ್ತಾರೆ. ಹಾಗಾಗ್ಲೇ ಏನು 5 ಜನ ಏನು ದುಷ್ಕರ್ಮಿಗಳು ಒಳಗಡೆ ಬಂದಿದ್ರು, ಅದರಲ್ಲಿ 2 ಹೆಲ್ಮೆಟ್ ಅನ್ನ ಹಾಕೊಂಡಿದ್ದಂತವ್ರೆ ಆ ಒಂದು ಚಿನ್ನದ ಆಭರಣಗಳನ್ನ ಬ್ಯಾಗಿಗೆ ತುಂಬುವಂತ ಕೆಲಸವನ್ನ ಮಾಡ್ತಾರೆ. ಉಳಿದಂತಹ 3 ಅಲ್ಲಿದ್ದಂತಹ ಸಿಬ್ಬಂದಿ ಇರ್ಬೋದು, ಮತ್ತೆ ಅಲ್ಲಿ ಬಂದಂತಹ ಬೆರಳೆಣಿಕೆಯ ಗ್ರಾಹಕರು ಇರ್ತಾರೆ, ಅವ್ರನ್ನೆಲ್ಲರನ್ನು ಒಂದು ಕಡೆ ಕೂರಿಸುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿದ್ದಂತಹ ಸಿಬ್ಬಂದಿ ಮತ್ತೆ ಗ್ರಾಹಕರು ಮೂಕ ಪ್ರೇಕ್ಷಕರಾಗಿರ್ತಾರೆ. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ, ಅಲ್ಲಿ ಬಂದಂತಹ 5 ಜನರ ಕೈಯಲ್ಲೂ ಸಹ ಗನ್ ಇರುವಂತದ್ದು. ಗನ್ ಒಬ್ಬೊಬ್ಬರಂತೂ 2 ಗನ್ಗಳನ್ನ ಹಿಡ್ಕೊಂಡು ಅವ್ರಿಗೆ ಎದುರಿಸಿ ಅಲ್ಲೇ ಕೂರಿಸುವಂತದ್ದು, ಮತ್ತೆ ಅವರಿಗೆ ಅಲ್ಲೇ ಮಾಡ್ಲಿಕ್ಕೂ ಮುಂದಾಗುವಂತಹ ಒಂದು ದೃಶ್ಯಗಳನ್ನ ನಾವು ಅಲ್ಲಿ ನೋಡಬಹುದಾಗಿದೆ. ಹೀಗಾಗಿ ಅವರು ಬಂದಂತಹ ಸಂದರ್ಭದಲ್ಲಿಯೂ ಸಹ ನೇರವಾಗಿ ಅವ್ರು ಮಾಡುವಂತದ್ದು, ಅಲ್ಲಿಂದ ಸಿಬ್ಬಂದಿಯ ಹ್ಯಾಂಡ್ಸಪ್ ಮಾಡಿ ಅವರನ್ನ ಅಲ್ಲಿ ಕೂರಿಸುವಂತದ್ದು, ಮತ್ತೆ ಅಲ್ಲಿಂದ ತಳ್ಳಿ ಪಕ್ಕಕ್ಕೆ ಕೂರಿಸಿ ನಮಗೆ ಬೇಕಾದಂತಹ ಕೆಲಸವನ್ನು ಮಾಡಿಕೊಂಡು ಅಲ್ಲಿಂದ ಹೋಗಿದ್ದಾರೆ. ಇದೀಗ ಪೊಲೀಸರಿಗೆ ಆ ಸಿಸಿ ಕ್ಯಾಮೆರಾ ಫುಟೇಜ್ಗಳೇನಿದಾವೆ ಅದು ಸಾಕಷ್ಟು ಮಹತ್ವವಾದ ದಾಖಲೆಗಳಾಗಿದೆ. ಮತ್ತೆ ಆರೋಪಿಗಳನ್ನ ಖಂಡಿತವಾಗಿಯೂ ನಾವು ಹಿಡಿತೇವೆ ಅನ್ನೋ ಒಂದು ವಿಶ್ವಾಸವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ SP ವಿಷ್ಣುವರ್ಧನ್ ಟಿವಿ9ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈಗಾಗಲೇ 5 ತಂಡಗಳನ್ನ ಮಾಡಲಾಗಿದೆ. 5 ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಏನು ತಂಡವನ್ನ ಮಾಡಿದ್ದಾರೆ, ಅವರಿಗೆ ಅವರದೇ ಆದಂತಹ ಜವಾಬ್ದಾರಿಗಳನ್ನು ನೀಡ್ತೇವೆ. ಅವರೆಲ್ಲರೂ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಖಂಡಿತವಾಗಿಯೂ ಅವರೆಲ್ಲರನ್ನು ಹಿಡಿತೇವೆ ಅಂತೇಳಿ. ಇದರ ಜೊತೆಗೆ ಮೈಸೂರು ಜಿಲ್ಲೆಯಾದ್ಯಂತ 14 ಕಡೆಗಳಲ್ಲಿ, ಅಂದ್ರೆ ಮೈಸೂರಿಂದ ಹೊರ ಹೋಗುವಂತ ಎಲ್ಲ ಭಾಗಗಳಲ್ಲೂ ನಾಕಾಬಂದಿಯನ್ನ ಮಾಡಲಾಗಿದೆ. ಮತ್ತೆ ಈ ದರೋಡೆಕೋರರು ನಿಜವಾಗಿಯೂ ಬೈಕ್ ನಲ್ಲಿ ಬಂದು ಆ ದರೋಡೆ ಮಾಡಿರುವಂತದ್ದು ಮತ್ತಷ್ಟು ಅಚ್ಚರಿಗೆ ಕಾರಣವಾಗಿದೆ. ಯಾಕಂದ್ರೆ ಅವರು ಆಭರಣಗಳನ್ನ ಎತ್ಕೊಂಡು ಹೋಗಿರುವಂತದ್ದು 2 ಬೈಕ್ಗಳಲ್ಲಿ, ಒಂದು ಪಲ್ಸರ್ ನಲ್ಲಿ 3 ಜನ ಹೋಗ್ತಾರೆ, ಮತ್ತೊಂದು ಬೈಕ್ ನಲ್ಲಿ 2 ಹೋಗಿರ್ತಾರೆ. ಹೀಗಾಗಿ ಈ ಬೈಕ್ ನಲ್ಲೇ ದರೋಡೆ ಮಾಡಿರುವಂತದ್ದು, ಮತ್ತೆ ಜೊತೆಗೆ ಆ ಸಿನಿಮೀಯ ರೀತಿಯಲ್ಲಿ ಮಾಡಿರುವಂತದ್ದು ಎಲ್ಲರ ಅಚ್ಚರಿಗೆ ಮತ್ತೆ ಒಂದು ರೀತಿಯಾದಂತಹ ಆತಂಕವನ್ನು ಉಂಟು ಮಾಡಿದೆ. ಪೊಲೀಸರಂತೂ ವಿಶ್ವಾಸದಲ್ಲಿದ್ದಾರೆ. ಅವರ ಮುಖಚಹರೆಗಳು ನಮಗೆ ಸಿಕ್ಕಿವೆ. ಖಂಡಿತವಾಗಿ ಅವರನ್ನ ಬಂಧಿಸ್ತೇವೆ ಅಂತ ಹೇಳಿ. ಶ್ರಮನ್. ಧನ್ಯವಾದ ರಾಮ್, ನಿಮ್ಮೆಲ್ಲ ಮಾಹಿತಿಗಾಗಿ.